ಅಮೆರಿಕ ಇಸ್ರೇಲ್ಗೆ ಇನ್ನು ಐಆರ್ಜಿಸಿ ಸರ್ವನಾಶದ ವಾರ್ನಿಂಗ್ ಅನ್ನು ಕೊಟ್ಟಿದೆ. ದೊಡ್ಡಣ್ಣನ ಮೇಲೆ ಅತ್ಯಂತ ಭೀಕರ ದಾಳಿ ನಡೆಸುವ ವಾರ್ನ್ ಕೊಟ್ಟಿದೆ. ಮೊದಲ ಬಾರಿ ಖುರಂ ಶಾಹ್ ದೀರ್ಘ ಶ್ರೇಣಿ ಕ್ಷಿಪಣಿ ಪ್ರಯೋಗ, ಶತ್ರುಗಳ ಶರಣಾಗುವವರೆಗೂ ಕೂಡ ದಾಳಿ ಅಂತ ಹೇಳಿಬಿಟ್ಟು ಐಆರ್ಜಿಸಿ ಹೇಳಿರುವಂಥದ್ದು. ಫಸ್ಟ್ ಟೈಮ್ ಖುರಂ ಶಾಹ್ ದೀರ್ಘ ಶ್ರೇಣಿ ಕ್ಷಿಪಣಿಯನ್ನ ಪ್ರಯೋಗ ಕೂಡ ಮಾಡಿದ್ದಾರೆ. ಶತ್ರುಗಳು ಶರಣಾಗುವವರೆಗೂ ಕೂಡ ದಾಳಿ ಅಂತ ಹೇಳಿಬಿಟ್ಟು ಐಆರ್ಜಿಸಿ ಸ್ಪಷ್ಟಪಡಿಸಿದೆ. ಈಗ ಆಲ್ರೆಡಿ ಇರಾನ್ ದೇಶದ ಐಆರ್ಜಿಸಿ ಫಸ್ಟ್ ಓಪನ್ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಅಮೆರಿಕ ಇಸ್ರೇಲ್ ಐಆರ್ಜಿಸಿ ಸರ್ವನಾಶದ ವಾರ್ನಿಂಗ್ ಅನ್ನ ಕೊಟ್ಟಿರೋದು. ಅಮೆರಿಕ ಹಾಗೆ ಇಸ್ರೇಲ್ಗೆ ದೊಡ್ಡಣ್ಣನ ಮೇಲೆ ಅತ್ಯಂತ ಭೀಕರ ದಾಳಿಯನ್ನ ನಡೆಸುವ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದೆ. ಐಆರ್ಜಿಸಿಯಿಂದ ಹೊರಡಿರುವಂಥದ್ದು. ಇನ್ನ ಮೊದಲ ಬಾರಿಗೆ ಫಾರ್ ದ ಫಸ್ಟ್ ಟೈಮ್ ಖುರಂ ಶಾಹ್ ದೀರ್ಘ ಶ್ರೇಣಿ ಕ್ಷಿಪಣಿಯನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಇರಾನ್. ಶತ್ರುಗಳು ಬಂದು ಶರಣಾಗೋವರೆಗೂ ಕೂಡ ನಾವು ಹೋರಾಟವನ್ನ ಬಿಡೋದಿಲ್ಲ, ಮಾಡು ಇಲ್ಲವೇ ಮಡಿ, ದಾಳಿಯನ್ನ ಮುಂದುವರಿಸ್ತೀವಿ, ಶರಣಾಗುವಂತಹ ಮಾತೇ ಇಲ್ಲ ಅಂತ ಹೇಳ್ಬಿಟ್ಟು ಐಆರ್ಜಿಸಿ ಇದೀಗ ಓಪನ್ ಚಾಲೆಂಜ್, ಓಪನ್ ವಾರ್ನಿಂಗ್ ಅನ್ನ ಕೊಡ್ತಾ ಇದೆ ಅಮೆರಿಕ ಹಾಗೆ ಇಸ್ರೇಲ್ಗೆ. ಅಮೆರಿಕ ತಲುಪುವ ಮಿಸೈಲ್ ಹೊಂದಿದೆಯಾ ಇರಾನ್? ಹಾಗಿದ್ರೆ ಇರಾನ್ನ ಐಆರ್ಜಿಸಿ ಘೋಷಣೆಯನ್ನ ಮಾಡಿರುವಂಥದ್ದು. ಅಮೆರಿಕನರಿಗೆ ಇದೀಗ ಆತಂಕ ಎದುರಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆದ್ರ, ಹಾಗಿದ್ರೆ ಟ್ರಂಪ್ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ರು, ಇವ್ರುಗಳದ್ದು ಜಾಸ್ತಿ ದಿನ ನಡೆಯೋದಿಲ್ಲ, ನೀವೆಲ್ಲರೂ ಕೂಡ ಆರಾಮಾಗಿ ಕೂಲಾಗಿರಿ, ಯಾವುದೇ ರೀತಿಯಾದಂತಹ ಯುದ್ಧದ ಎಫೆಕ್ಟ್ ಜನಸಾಮಾನ್ಯರಿಗೆ ತಟ್ಟುವಂತಹ ಪರಿಸ್ಥಿತಿ ಬರೋದಿಲ್ಲ, ಸ್ವಲ್ಪ ದಿನಗಳ ಮಟ್ಟಿಗಷ್ಟೇ ಇದೆಲ್ಲ, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂತಹ ಭರವಸೆಯನ್ನ ಟ್ರಂಪ್ ಕೊಟ್ಟಿದ್ರು. ಬಟ್ ಈಗ ಆಗ್ತಾ ಇರೋದೇ ಬೇರೆ. ಇರಾನ್ನ ಐಆರ್ಜಿಸಿ ಘೋಷಣೆಯನ್ನ ಮಾಡಿದೆ. ಅಮೆರಿಕನರಿಗೆ ಇದೀಗ ಒಂದ್ ಕಡೆ ಆತಂಕ ಕೂಡ ಎದುರಾಗ್ತಾ ಇರುವಂಥದ್ದು. ಬಿಕಾಸ್ ಓಪನ್ ಚಾಲೆಂಜ್ ನ ಮಾಡಿರುವಂಥದ್ದು. ಈಗ ಆಲ್ರೆಡಿ ಶಪಥವನ್ನ ಮಾಡಿದ್ದಾರೆ, ಶತ್ರುಗಳು ಶರಣಾಗುವವರೆಗೂ ಕೂಡ ನಾವು ದಾಳಿಯನ್ನ ನಿಲ್ಲಿಸೋದಿಲ್ಲ ಅಂತ ಹೇಳ್ಬಿಟ್ಟು. ಯುದ್ಧವನ್ನ ಆರಂಭ ಮಾಡಿರೋದು ಅಮೆರಿಕ, ಬಟ್ ಅದು ನಿಲ್ಲಿಸಬೇಕೋ ಬೇಡವೋ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡೋದು ನಾವು. ಸರ್ವೋಚ್ಚ ನಾಯಕನ ಫೈನಲೈಸ್ ಕೂಡ ಮಾಡಾಗಿದೆ ಈಗ ಆಲ್ರೆಡಿ. ಸೊ ಏನಾಗಬಹುದು ಮುಂದೆ? ಯುದ್ಧದ ಎಫೆಕ್ಟ್ ಈಗ ಆಲ್ರೆಡಿ ಜನಸಾಮಾನ್ಯರವರೆಗೂ ಕೂಡ ಬಂದು ತಟ್ತಾ ಇದೆ. ಇನ್ನು ಯಾವೆಲ್ಲ ಕೆಟ್ಟ ಪರಿಸ್ಥಿತಿಗಳು ನಿರ್ಮಾಣ ಆಗಬಹುದು? ಮಧ್ಯಾಹ್ನ ಊಟ ಎಷ್ಟೋ ಜನಗಳಿಗೆ ಸಿಕ್ಕಿಲ್ಲ, ಹೋಟೆಲ್ಗಳು ಬಂದ್ ಆಗಿದೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಷ್ಟೇ ಸೀಮಿತ ಆಗಿದೆ, ಗ್ಯಾಸ್ನ ಒಂದಷ್ಟು ಬದಲಾವಣೆಗಳಿಂದಾಗಿ ವಾಣಿಜ್ಯ ಗ್ಯಾಸ್ಗಳು ತಲುಪ್ತಾ ಇಲ್ಲ ಹೋಟೆಲ್ಗಳಿಗೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಮುಂದೆ ಇದಕ್ಕಿಂತ ಕೆಟ್ಟ ಪರಿಸ್ಥಿತಿ ಎಲ್ಲಿ ನಿರ್ಮಾಣ ಆಗುತ್ತೋ ಅನ್ನುವಂತಹ ಭಯದಲ್ಲಿ ಒಂದು ಕಡೆ ಜನಸಾಮಾನ್ಯರು, ಮತ್ತೊಂದು ಕಡೆ ಅಮೆರಿಕ ಇಸ್ರೇಲ್ ಕೂಡ ಆತಂಕದಲ್ಲಿದೆ.